ನಮಸ್ಕಾರ ಎಲ್ಲರಿಗೂ ಸ್ವಾಗತ HFB Pin Codes YouTube channel. Welcome to the HFB Pin Codes YouTube channel. We are in Bangalore, pin code 56004 ವಿವಿಪುರಂ ಬೆಂಗಳೂರು. ಇವತ್ತು ನಾವು ಬೆಂಗಳೂರು ವಿವಿಪುರಂ ಫುಡ್ ಸ್ಟ್ರೀಟ್ ಇಲ್ಲಿದ್ದೀವಿ. ಈ 2025ರಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರೆಕಾಯಿ ಒಂದು ಅದ್ಭುತವಾಗಿ ನಮ್ಮೆಲ್ಲರಿಗೂ ಇಷ್ಟ. ನಮ್ಮ ಬೆಂಗಳೂರು ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಬೇಳೆಲಿ ಮಾಡುವಂತ ತಿಂಡಿಗಳು ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ ವಿವಿಪುರಂ ಫುಡ್ ಸ್ಟ್ರೀಟ್. ಡಿಯರ್ ಫ್ರೆಂಡ್ಸ್, ವಿ ಆರ್ ಇಂಟ್ರೊಡ್ಯೂಸಿಂಗ್ the Bangalore Vivipuram Food Street. It is ethnic bean. It is in December and January. We are getting the very famous in Karnataka and especially in Bangalore. It is giving off ethnic beans. It is so many varieties for you foods like masala vada, masala vada, kod vade, and it is dosa, bath, kara bath, and curry, and delicious of variants of ethnic beans. It is sweets, jalebi, Mysore pak, peanuts, and it is special. It is giving the Mysore pak. It is giving the so many varieties. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಜನವರಿ ತಿಂಗಳಲ್ಲಂತೂ ಅದ್ಭುತವಾಗಿ ನಮಗೆ ಅವರೆಕಾಳು ಅಕ್ಕಿ ರೊಟ್ಟಿ, ಅವರೆಕಾಳು ರಾಗಿ ರೊಟ್ಟಿ, ಅವರೆಕಾಳು ದೋಸೆ, ಅವರೆಕಾಳು ಒಬ್ಬಟ್ಟು, ಪ್ರತಿಯೊಂದು ಆದಿತ್ಯ ಅವರೆಕಾಳು ಇವ್ರು ನಡೆಸ್ತಾವ್ರೆ. ಆದಿತ್ಯ ಅವರೆಕಾಳು ಕಾಂಡಿಮೆಂಟ್ಸ್ ಅದ್ಭುತವಾಗಿ ಇವರಲ್ಲಿ ಇದು ವರ್ಷಕ್ಕೊಂದ್ಸರಿ ಇವರು ಇದು ಮಾಡ್ತಾರೆ. ಅದ್ಭುತವಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಕುಟುಂಬದ ಜೊತೆ ನಮ್ಮ ಬೆಂಗಳೂರು ಫುಡ್ ಸ್ಟ್ರೀಟಲ್ಲಿ ಅದ್ಭುತವಾಗಿ ನೀವು ತಿನ್ಬೇಕಂದ್ರೆ ಅವರೆಕಾಳು ಒಬ್ಬಟ್ಟು, ಅವರೆಕಾಳು ರೊಟ್ಟಿ, ಅವರೆಕಾಳು ರಾಗಿ ರೊಟ್ಟಿ, ಅವರೆಕಾಳು ಕೋಳ್ವಡೆ, ಅವರೆಕಾಳು ಬಾತು, ಖಾರ ಬಾತು, ಮತ್ತೆ ಅದ್ಭುತವಾಗಿ ಜಿಲೇಬಿಯಿಂದ ಹಿಡಿದು ಪ್ರತಿಯೊಂದು ಮಸಾಲೆ ವಡೆ ಅಂದಿ ಖುದ್ದು ಇವರು ರೆಡಿ ಮಾಡಿಸಿ ಅದ್ಭುತವಾಗಿ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದಾರೆ. ಅದ್ಭುತವಾಗಿ ಆ ಟೇಸ್ಟು, ಆ ಡಿಲಿಷಿಯಸ್ಸು ನೀವು ತಿನ್ಬೇಕಂದ್ರೆ ನಮ್ಮ ಬೆಂಗಳೂರು ವಿವಿಪುರಂ ಸಜ್ಜನ್ ರಾವ್ ಫುಡ್ ಸ್ಟ್ರೀಟಿಗೆ ಬಂದರೆ ಆದಿತ್ಯ ಅವರೆಬೇಳೆ ಕಾಂಡಿಮೆಂಟ್ಸ್ ಅವರು ಆದಿತ್ಯ ಅವರೆಬೇಳೆ ಅನ್ನೋದು ಅದ್ಭುತವಾಗಿ ನಡೆಸ್ತಾವ್ರೆ. ಇದಕ್ಕೆ ನಮ್ಮವರು ಹಬ್ಬ ಅಂತಾರೆ, ಮತ್ತೆ ಮೇಳ ಅಂತಾರೆ, ಮತ್ತೆ ನಮ್ಮ ಕಾಲೇಜ್ ಹುಡುಗ ಫೆಸ್ಟಿವಲ್ ಅಂತಾರೆ ಅವಳೆಬೇಳೆದು. ನೀವು ನಿಮ್ಮ ಕುಟುಂಬದ ಜೊತೆ ನೀವು ಬನ್ನಿ. ನೀವು ಊಟ ಪ್ರಿಯರು, ತಿಂಡಿ ಪ್ರಿಯರು, ನೀವು ನಮ್ಮ ಕೋಳ್ವಡೆಯಿಂದ ಹಿಡಿದು ಮಸಾಲೆ ವಡೆಯಿಂದ ಪ್ರತಿಯೊಂದು ಸಿಗತ್ತಿಲ್ಲಿ ಅದ್ಭುತವಾಗಿ. ಅಲ್ಲೇ ನಿಮಗೆ ಫ್ರೆಶ್ ಮಾಡಿಕೊಡುವಂಥದ್ದು ಇವರು ಕೂಡಲೇ ಆದಿತ್ಯ ಅವರೆಬೇಳೆ. ಅದ್ಭುತವಾಗಿ ನಿಮ್ಗೆ ಆ ಟೇಸ್ಟು, ಆ ಡಿಲಿಷಿಯಸ್ಸು ಅಷ್ಟೇ ಟೇಸ್ಟ್ ಆಗಿದೆ. ಮತ್ತೆ ನಮ್ಮ ಸ್ವೀಟ್ಸಲ್ಲಂತೂ ತುಂಬಾನೇ ವೆರೈಟಿ ಇದೆ. ಇದರಲ್ಲಿ ನಮ್ಮ ಅವರೆಕಾಳು ಬೇಳೆ ಪಕೋಡ ಸಹನೂ ಇದೆ ಇಲ್ಲಿ ಅದ್ಭುತವಾಗಿ. ನೀವು ಸ್ವಲ್ಪ ರಶ್ ಇರ್ಬೋದು, ಕಾಯ್ಕೊಂಡು ವೇಟ್ ಮಾಡಿದ್ರು ಅಷ್ಟೇ ಟೇಸ್ಟ್ ಇರುತ್ತೆ. ಆ ಟೇಸ್ಟು, ಆ ಡಿಲಿಷಿಯಸ್ ಮತ್ತೆ ನೀವು ಮುಂದಿನ ವರ್ಷನೇ ಕಾಯಬೇಕು. ಅವರೆಬೇಳೆ ಸೀಸನ್ ಮುಗಿದ್ಮೇಲೆ ಮತ್ತೆ ನಿಮ್ಗೆ ಸಿಗಲ್ಲ. ಆದಿತ್ಯ ಅವರೆಬೇಳೆ ಕಾಂಡಿಮೆಂಟ್ಸು, ಆದಿತ್ಯ ಅವರೆಬೇಳೆ ಅನ್ನೋದು ಒಂದು ಪ್ರತಿ ವರ್ಷನೂ ನೋಡಿ. ಇದು ಒಬ್ಬಟ್ಟು, ದಿಸ್ ಇಸ್ ಎ ಹೋಳಿಗೆ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ಗಿವಿಂಗ್, ಇಟ್ ಈಸ್ ವೆರಿ ಡಿಲಿಷಿಯಸ್ ಅಂಡ್ ಟೇಸ್ಟಿ ಅಂಡ್ ವೆರಿ ಹಾಟ್. ದೇರ್ ಓನ್ಲಿ ಗಿವಿಂಗ್ ಫಾರ್ ಯು. ದಟ್ ಈಸ್ ಎಥ್ನಿಕ್ ಬಿನ್ ಆಫ್ ಹೋಳಿಗೆ ಅಂಡ್ ಈಸ್ ದೋಸಾ. This is ethnic bean of dosa and giving ethnic bean of curry. This will be only special is it is in December and January is the most. It is of its year. This will be getting only yearly one season of the ethnic bean
and specialization and very tasty and tasty. You must little bit to wait to time. A huge crowd is there, but little want to wait some little bit because ethnic bean and it is want to making a low flame and is making this, then will be completing this food and very tastefully, and is giving the rice bath, lemon rice bath and kara bath, ethnic beans and so many varieties getting you. You are seeing you are almost in Bangaloreans likes the ethnic beans of varieties of the dosas and rotis and ragi roti and akki roti, that is very famous. You also in Bengaluru visiting Vivipuram Food Street, Sajjan Rao, and the most delicious and tasteful is getting of the so many varieties of you. And this is the sweets, the Mysore pak and pakoda, jalebi, ethnic bean jalebi is making. This is a barfi, Mysore pak, and it is pakoda and is jalebi and is ethnic bean of peanuts sweet and very delicious. You first you take a what you want to take a token first, then we'll get your food, that is we are getting here. ಸ್ನೇಹಿತರೆ, ನೀವು ಮೊದಲನೇದಾಗಿ ಇಲ್ಲಿ ಟೋಕನ್ ಪಡ್ಕೊಬೇಕು. ಟೋಕನ್ ಪಡ್ಕೊಂಡೆ ನೀವು ಅಲ್ಲಿ ಮುಂದೆ ಕೌಂಟ್ರಲ್ಲಿ ಕೊಟ್ಟರೆ ನಿಮ್ಗೆ ಏನು ಆರ್ಡರ್ ಅಂತಾರೆ ಆ ತಕ್ಷಣ ಆರ್ಡರ್ ಮಾಡ್ಕೊಡ್ತಿರ್ತಾರೆ. ನೋಡಿ, ಬಿಸಿ ಬಿಸಿಗೆ ಚಳಿ ಕಾಯ್ತಾವ್ರೆಲ್ಲರೂ. ನೀವು ನಮ್ಮ ಫುಡ್ ಲವರ್ಸು ಯಾರ್ಯಾರಿದ್ದೀರಾ, ಅವರೆಕಾಳು ಬೇಳೆ ಬಗ್ಗೆ ಪಕೋಡದಿಂದ ಹಿಡ್ದು ಮಸಾಲೆ ವಡೆಯಿಂದ ಹಿಡ್ದು ನಿಮ್ಗೇನು ಇಷ್ಟ, ಸ್ವೀಟೋ ಖಾರ ಎರಡೂ ಇದೆ. ಇಲ್ಲಿ ಬಂದು ನೀವು ಅದ್ಭುತವಾಗಿ ನಮ್ಮ ಅವರೆಬೇಳೆ ಹಬ್ಬ, ಅವರೆಬೇಳೆ ಫೆಸ್ಟಿವಲ್, ಅವರೆಬೇಳೆ ಮೇಳ ನಮ್ಮ ಬೆಂಗಳೂರಲ್ಲಿ ನಮ್ಮ ವಿವಿಪುರಂ ಫುಡ್ ಸ್ಟ್ರೀಟಲ್ಲಿ ನಿಮಗೆ ಇಲ್ಲಿ ಅದ್ಭುತವಾಗಿ ನೀವು ತಿಂದು ನೀವು ಪಾರ್ಸಲ್ ಸಹ ತೊಗೊಂಡೋಗ್ಬೋದು. ಅಷ್ಟೇ ಟೇಸ್ಟು, ಅಷ್ಟೇ ಡಿಲಿಷಿಯಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ಆರಾಮಾಗಿ ಇಲ್ಲಿ ಬಿಸಿ ಬಿಸಿಗೆ ಕಾಯ್ತಿದ್ದಾರೆ. ನೋಡಿ, ದೋಸೆ ಇದು ಕಂಪ್ಲೀಟ್ಲಿ ನಿಮಗೆ ಅಂಚಲ್ಲಿ ಕಂಪ್ಲೀಟ್ ರೆಡಿಯಾಗಿ ನಿಮಗೆ ಅದು ಪರ್ಫೆಕ್ಷನ್ ಬಂದ ಮೇಲೇ ನಮ್ಮ ಅವರೆಬೇಳೆ ದೋಸೆ ಸಿಗೋದು. ಯಾಕಂದರೆ ಕಮ್ಮಿ ಈ ಫ್ಲೇಮಲ್ಲಿ ನಿಮಗೆ ಅದು ಫ್ಲೇಮ್ ಮಾಡಿದ್ರೆ ಆವಾಗಲೇ ಅದು ಚೆನ್ನಾಗಿರುತ್ತೆ ದೋಸೆಗಳು. ಇಲ್ಲಾಂದರೆ ನಮ್ಮ ಕಾಳು ಬೆಂದಿರಲ್ಲ, ಅದಕ್ಕೋಸ್ಕರ ಅದರಲ್ಲಿ ಲೇಟ್ ಆಗುತ್ತೆ, ಆದರೂ ಕಾಯಬೇಕು, ಟೇಸ್ಟ್ ಸಿಗುತ್ತೆ. ಅದ್ಭುತವಾಗಿ ಜನಗಳಂತೂ ನೋಡಿ, ಇದು ಪಕೋಡ ರೆಡಿಯಾಗಿ ಬರ್ತಾ ಇದೆ. ಹಾಗೆ ಏನೇನು ಬಿಸಿ ಬಿಸಿ ಏನೇನು ಕೇಳ್ತಿರ್ತಾರೋ ಅದು ಮುಂದ್ಗಡೆ ರೆಡಿಯಾಗಿ ಬರ್ತಿರುತ್ತೆ. ಹಿಂಗೆ ಪ್ರತಿಯೊಂದುವೆ ತಕ್ಷಣ ಖಾಲಿ ಆದಂಗೆ ಚಳಿ ಬೇರೆ ಅಲ್ವಾ, ಬಿಸಿ ಬಿಸಿನೇ ಕೊಡೋದು ಇವ್ರದ್ದು ಮೊದಲನೇ ಆದತ್ತೆ. ಕಸ್ಟಮರ್ ಪ್ರಯಾರಿಟಿ ಅಂತೀವಲ್ಲ, ಇವರು ಆದಿತ್ಯ ಅವರೆಬೇಳೆ ಕಂಡಿಮೆಂಟ್ಸಲ್ಲಿ ಇಟ್ ಈಸ್ ಎ ಗಿವಿಂಗ್ ಆಫ್ ದಿ ಸರ್ವಿಸ್ ಇಸ್ ಬೆಟರ್. ನೋಡಿ, ಕಸ್ಟಮರ್ಸ್ ಕಾಯಾದ್ರೂ ಪರವಾಗಿಲ್ಲ ಅಂತ ಕಾಯ್ತಿರ್ತಾರೆ. ಅಷ್ಟೇ ಟೇಸ್ಟು, ಅಷ್ಟೇ ಪಾರ್ಸಲ್ಸ್ಗೂ ತುಂಬ ಆಗುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಮಸಾಲೆ ವಡೆ, ಪಕೋಡ ಮತ್ತು ನಿಮಗೆ ಇಲ್ಲೂ ಸಹ ಸ್ವೀಟ್ ಇಟ್ಟವ್ರೆ. ನಿಮಗೆ ಎರಡು ಕಡೆನೂ ಸ್ವೀಟ್ ಇಟ್ಟವ್ರೆ. ಯಾಕಂದರೆ ಕ್ರೌಡ್ ಜಾಸ್ತಿ ಇರೋದು ಒಂದೇ ಕಡೆ ಮಾಡ್ಬಿಡೋದು ಅಂತ ಕಮ್ಮಿ ಅಂದರು 4-5 ಕೌಂಟ್ರ್ ಓಪನ್ ಮಾಡಿದ್ದಾರೆ ಇವರು. ಅಲ್ಲಿ ನೀವೆಲ್ಲರೂ ಟೋಕನ್ ಪಡ್ಕೊಂಡು ಸ್ವೀಟು ಮತ್ತು ನೀವು ರಾತ್ರಿ ಊಟ, ಮಧ್ಯಾಹ್ನ ಊಟ, ಬೆಳಗಿನ ತಿಂಡಿನೂ ಇರುತ್ತೆ. ನೀವು ಈ ಅವರೆಬೇಳೆ ಜನವರಿಲಿ ಈ ಅದ್ಭುತವಾಗಿ ನೀವಿಲ್ಲಿ ಪಡಿಬೇಕಂದ್ರೆ ಆ ಟೇಸ್ಟು, ಆ ಡಿಲಿಷಿಯಸ್ಸು, ನೀವು ವಿವಿಪುರಂ ಫುಡ್ ಸ್ಟ್ರೀಟಲ್ಲಿ ಬನ್ನಿ. ಅದ್ಭುತವಾಗಿ ಟೇಸ್ಟು, ಆ ಡಿಲಿಷಿಯಸ್ಸು ಇಲ್ಲಿ ಸಿಗತ್ತೆ. ನಮ್ಮ ಬೆಂಗಳೂರ ವಿವಿಪುರಂ ಸಜ್ಜನ್ ರಾವ್ ಆದಿತ್ಯ ಅವರೆಬೇಳೆ ಕಾಂಡಿಮೆಂಟ್ಸ್ ಅವರು ಇದು ಅದ್ಭುತವಾಗಿ ಅವರು ನಮ್ಮ ಬೆಂಗಳೂರು ಜನತೆಗೆ ಒಂದು ವಿಶೇಷವಾಗಿ ಒಂದು ಅದ್ಭುತವಾಗಿ ತಿಂಡಿ, ಸ್ವೀಟ್ಸು ಎಲ್ಲ ಕೊಟ್ಟಿದ್ದಾರೆ. ಕೂಡಲೇ ನಮ್ಮ ಚಾನಲ್ HFB ಪಿನ್ ಕೋಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ನಿಮ್ಮ ಭೇಟಿ. ಸ್ನೇಹಿತರೆ, ಈಗ ನೀವು ಯೂಟ್ಯೂಬ್ ಅಲ್ಲಿ ಪಿನ್ ಕೋಡ್ಸ್ ಹಾಕಿದ್ರೆ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಒಳ್ಳೆ ಹೋಟೆಲ್, ಒಳ್ಳೆ ಜಾಗಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಒಳ್ಳೆ ಹೋಟೆಲ್ಸ್ ಏನೇನು ಸ್ಪೆಷಲ್ ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ನಮ್ಮ ಕಂಟೆಂಟ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.
HFB ಪಿನ್ಕೋಡ್ಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ನೀವು ಆಗ್ತೀರಾ ಅಲ್ವಾ?